ನಮಸ್ಕಾರ ಸ್ನೇಹಿತರೆ, ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಇಂಡಿಯನ್ ಪೋಸ್ಟ್ನವರು ಯಾವ್ಯಾವ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ, ಹೇಗೆ ಹಾಕಬೇಕು, ಇದೆಲ್ಲದರ ವಿವರಗಳನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ 93% ಜನ ವಿಡಿಯೋನ ನೋಡ್ತೀರಾ, ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋನ ಶುರು ಮಾಡೋಣ. ಇಂಡಿಯನ್ ಪೋಸ್ಟ್ ಆಫೀಸ್ನವರು ಸ್ಟಾಫ್ ಕಾರ್ ಡ್ರೈವರ್ ಹುದ್ದೆಗಳಿಗೆ ಅರ್ಜಿನ ಕರೆದಿರ್ತಾರೆ. 19 ಹುದ್ದೆ ಖಾಲಿ ಇರುತ್ತೆ. ಸ್ಯಾಲ್ರಿ 19,900 ರೂಪಾಯಿ ಪರ್ ಮಂತ್ ಇರುತ್ತೆ. ಎಜುಕೇಶನ್ ಕ್ವಾಲಿಫಿಕೇಶನ್ನ ನೋಡೋದಾದ್ರೆ 10th ಪಾಸ್ ಆಗಿರ್ಬೇಕಾಗುತ್ತೆ, ರೆಕಗ್ನೈಸ್ಡ್ ಬೋರ್ಡ್ ಅಥವಾ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ. ಅದಾದ ನಂತರ ನಿಮ್ಮ ಹತ್ರ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಲೈಟ್ ಮತ್ತೆ ಹೆವಿ ಮೋಟಾರ್ ವೆಹಿಕಲ್ಸ್ ಎಂದು LMV ಅಥವಾ HMV ಅಂತ ಏನು ಹೇಳ್ತೀವಲ್ಲ ಅದರ DL ಇರಬೇಕಾಗತ್ತೆ ನಿಮ್ಮ ಹತ್ರ. ಮತ್ತೆ ನಿಮಗೆ ನಾಲೆಡ್ಜ್ ಆಫ್ ಮೆಕ್ಯಾನಿಸಮ್ ಇರಬೇಕಾಗುತ್ತೆ. ಅಂದ್ರೆ ದ ಕ್ಯಾಂಡಿಡೇಟ್ ಶುಡ್ ಬಿ ಏಬಲ್ ಟು ರಿಮೂವ್ ಮೈನರ್ ಡಿಫೆಕ್ಟ್ಸ್ ಇನ್ ವೆಹಿಕಲ್ಸ್. ಅಂದ್ರೆ ನಿಮಗೆ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳಿದ್ರೆ ಗಾಡಿಯಲ್ಲಿ ಅದನ್ನ ಸರಿ ಮಾಡಕ್ ಬರ್ಬೇಕಾಗತ್ತೆ. ತುಂಬಾ ದೊಡ್ಡದೇನಲ್ಲ, ಸಣ್ಣ ಪುಟ್ಟ ಕೆಲಸ ಮಾಡಕ್ ಬರ್ಬೇಕಾಗತ್ತೆ. ಓಕೆನಾ. ಎಕ್ಸ್ಪೀರಿಯನ್ಸ್ ಆಫ್ ಡ್ರೈವಿಂಗ್ ಲೈಟ್ ಅಂಡ್ ಹೆವಿ ಮೋಟಾರ್ ವೆಹಿಕಲ್ಸ್ ಫಾರ್ ಅಟ್ಲೀಸ್ಟ್ 3 years. ಅಂದ್ರೆ 3 ವರ್ಷ, ಮಿನಿಮಮ್ 3 ವರ್ಷಗಳ ಕಾಲ ಲೈಟ್ ಮೋಟಾರ್ ವೆಹಿಕಲ್ ಮತ್ತೆ ಹೆವಿ ಮೋಟಾರ್ ವೆಹಿಕಲ್ ಯಾವ್ದಾದ್ರು ಒಂದನ್ನ 3 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ ನಿಮಗೆ. ವಯೋಮಿತಿಯನ್ನು ನೋಡೋದಾದ್ರೆ ಮಿನಿಮಮ್ 18 ವರ್ಷ ಆಗಿರಬೇಕು. ಮ್ಯಾಕ್ಸಿಮಮ್ 27 ವರ್ಷದವರು ಅಪ್ಲಿಕೇಶನ್ನ ಹಾಕಬಹುದು. ಆದರೆ ಕೆಲವೊಂದು ಕ್ಯಾಟಗರಿ ಅವರಿಗೆ ವಯೋಮಿತಿಯ ಸಡಿಲಿಕೆ ಕೊಟ್ಟಿರ್ತಾರೆ. ಯಾವ ಕ್ಯಾಟಗರಿ ಅಂತ ಹೇಳಿದ್ರೆ OBC ಕ್ಯಾಟಗರಿ ಅವರಿಗೆ 3 ವರ್ಷದ ಸಡಿಲಿಕೆ ಕೊಟ್ಟಿರ್ತಾರೆ. SC ST ಕ್ಯಾಂಡಿಡೇಟ್ಸ್ಗಳಿಗೆ 5 ವರ್ಷದ ಸಡಿಲಿಕೆಯನ್ನ ಕೊಟ್ಟಿರ್ತಾರೆ. ವಿಡಿಯೋದಲ್ಲಿ ಮುಂದಕ್ಕೆ ಹೋಗಿಂತ ಮುಂಚೆ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೂ ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೆಲೆಕ್ಷನ್ ಪ್ರೋಸೆಸ್ನ ನೋಡಿದ್ರೆ ಟ್ರೇಡ್ ಟೆಸ್ಟ್ ಅಥವಾ ಡ್ರೈವಿಂಗ್ ಟೆಸ್ಟ್ ಅಂತ ಹೇಳ್ತೀವಲ್ಲ ಅದನ್ನ ಇರುತ್ತೆ. ದ ಟೆಸ್ಟ್ ನಿಮಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ದ ಟೆಸ್ಟ್ ಡೇಟ್ ಆಫ್ ದ ಟೆಸ್ಟ್ ವಿಲ್ ಬಿ ಇಂಟಿಮೇಟೆಡ್ ಸಪರೇಟ್ಲಿ ಟು ದ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ಅಂದ್ರೆ ಯಾವಾಗ ಟೆಸ್ಟ್ ಇರುತ್ತೆ ಅಂತ ಹೇಳಿ ನಿಮಗೆ ಸಪರೇಟ್ ಆಗಿ ಇಂಟಿಮೇಟ್ ಮಾಡ್ತಾರೆ. ನೋ ಇಂಟಿಮೇಷನ್ ವಿಲ್ ಬಿ ಸೆಂಟ್ ಟು ದ ರೆಸ್ಪೆಕ್ಟ್ ಆಫ್ ಅದರ್ ಅಪ್ಲಿಕೆಂಟ್ಸ್ ಹೂ ಆರ್ ನಾಟ್ ಎಲಿಜಿಬಲ್. ನೀವು ಎಲಿಜಿಬಲ್ ಇಲ್ಲ ಈ ಜಾಬಿಗೆ ಅಂತ ಹೇಳಿದ್ರೆ ನಿಮಗೆ ಈ ಟೆಸ್ಟ್ಗೆ ಕರೆಯೋದಿಲ್ಲ. ಎಲಿಜಿಬಲ್ ಇದ್ದವರಿಗೆ ಮಾತ್ರ ಈ ಡ್ರೈವಿಂಗ್ ಟೆಸ್ಟ್ಗೆ ಕರೀತಾರೆ. ನೆಕ್ಸ್ಟ್ ಅದಾದ ನಂತರ ಸಂದರ್ಶನ ಇರುತ್ತೆ, ಇಂಟರ್ವ್ಯೂ. ಓಕೆನಾ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ನ ವಿವರ. ಅಪ್ಲಿಕೇಶನ್ ಹಾಕೋದು ಹೇಗೆ, ಅಪ್ಲಿಕೇಶನ್ನಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಈಗ ತಿಳಿಸ್ಕೊಡ್ತೀನಿ. ಅಪ್ಲಿಕೇಶನ್ ಫಾರಮ್ ಸಿಗುತ್ತೆ ನಿಮಗೆ. ಆ ಅಪ್ಲಿಕೇಶನ್ ಫಾರಮ್ನ ಫಿಲ್ಅಪ್ ಮಾಡಬೇಕು. ಅದು ಎಲ್ಲಿ ಸಿಗುತ್ತೆ ಅಂತ ಕೂಡ ಮುಂದೆ ಹೇಳ್ತೀನಿ. ಏನೇನು ಡಾಕ್ಯುಮೆಂಟ್ಸ್ ಇರಬೇಕು ಅದ್ರ ಜೊತೆಗೆ ಅಂತ ಫಸ್ಟ್ ತೋರಿಸ್ಕೊಡ್ತೀನಿ. ಫೋಟೋ ಕಾಪೀಸ್ ಅಂದರೆ ಜೆರಾಕ್ಸ್ ಕಾಪಿ ಮಾಡಿ ಇಟ್ಕೊಳ್ಳಿ. ಏನು ಹೇಳ್ತೀನಲ್ಲ ಅದಷ್ಟು ನೋಟ್ ಮಾಡಿ ಇಟ್ಕೊಳ್ಳಿ, ಅಥವಾ ವಿಡಿಯೋನ ಪಾಸ್ ಮಾಡಿ ಒಂದ್ಸಲ ಸ್ಕ್ರೀನ್ಶಾಟ್ ತಗೊಳ್ಳಿ, ನಿಮಗೆ ರೆಫರೆನ್ಸ್ ಬೇಕು ಯಾವ ಡಾಕ್ಯುಮೆಂಟು ಅಂತ ಹೇಳಿದ್ರೆ. ಏಜ್ ಪ್ರೂಫ್ ಬೇಕಾಗುತ್ತೆ. ಓಕೆನಾ. ನಿಮ್ಮ 10ನೇ ಕ್ಲಾಸ್ ಮಾರ್ಕ್ಸ್ ಕಾರ್ಡ್ ಇದ್ರೂ ಆಗುತ್ತೆ. ಬೇರೆ ಏನಾದ್ರು ಏಜ್ ಪ್ರೂಫ್ ಡಾಕ್ಯುಮೆಂಟ್ ಇದ್ರೆ ಅದನ್ನ ಜೆರಾಕ್ಸ್ ಮಾಡಿಸ್ಕೊಳ್ಳಿ. ಅದಾದ ನಂತರ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂದ್ರೆ ಆಸ್ ಮೆನ್ಷನ್ಡ್ ಅಬೌವ್, ಅಂದ್ರೆ ಹೇಳಿದ್ರೆ ಮುಂಚೆನೇ ಹೇಳಿದ್ನಲ್ಲ 10th ಆಗಿರ್ಬೇಕು ಅಂತ, 10th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಒಂದು ಜೆರಾಕ್ಸ್ ಕಾಪಿ. ಅದಾದ ನಂತರ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ HMV ಅಥವಾ LMV ಯಾವ ಡ್ರೈವಿಂಗ್ ಲೈಸೆನ್ಸ್ ಇದೆ ಅದರ ಒಂದು ಕಾಪಿ ಇರಬೇಕಾಗುತ್ತೆ. ಅದಾದ ನಂತರ ಕ್ಯಾಸ್ಟ್ ಸರ್ಟಿಫಿಕೇಟ್, ನೀವು ರಿಸರ್ವೇಶನ್ ಏನಾದ್ರು ತಗೋತಾ ಇದ್ದೀರಾ ಅಂತ ಹೇಳಿದ್ರೆ ಕಾಸ್ಟ್ ಸರ್ಟಿಫಿಕೇಟ್ ಇರಬೇಕಾಗತ್ತೆ. ಅದಾದ ನಂತರ ನೀವೇನಾದ್ರೂ ಎಕ್ಸ್ ಸರ್ವಿಸ್ ಮೆನ್ ಆಗಿದ್ರೆ ಪ್ರೂಫ್ ಆಫ್ ಎಕ್ಸ್ ಸರ್ವಿಸ್ ಮೆನ್ ಡಾಕ್ಯುಮೆಂಟ್ ಬೇಕಾಗತ್ತೆ, ಅಟ್ಯಾಚ್ ಮಾಡಿ ಕಳಿಸ್ಬೇಕಾಗತ್ತೆ ನೀವು ಡಾಕ್ಯುಮೆಂಟ್ ಅಪ್ಲಿಕೇಶನ್ ಜೊತೆಗೆ. ಅದಾದ ನಂತರ ನೀವು ಅಪ್ಲಿಕೇಶನ್ ಫೀಸ್ನ ಪೋಸ್ಟಲ್ ಆರ್ಡರ್ ಮುಖಾಂತರ ಪೇ ಮಾಡಬೇಕಾಗತ್ತೆ. ಮತ್ತೆ ಪೋಸ್ಟಲ್ ಆರ್ಡರ್ನ ರೆಸಿಪ್ಟ್ ಇರುತ್ತಲ್ಲ ಅದನ್ನ ಅಪ್ಲಿಕೇಶನ್ ಜೊತೆಗೆ ಅಟ್ಯಾಚ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ UCR ಟು ಬಿ ಟೇಕನ್, UCR ಮಾಡಿಸ್ಬೇಕಾಗತ್ತೆ, ಅದನ್ನ ಅಟ್ಯಾಚ್ ಮಾಡಿ ಕಳಿಸಿ ರಸೀದಿನ. ಓಕೆನಾ. ಅದಾದ ನಂತರ 2 ಕಾಪೀಸ್ ಆಫ್ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ. ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ 2 ಬೇಕಾಗುತ್ತೆ. ಒಂದನ್ನ ಸೈನ್ ಮಾಡಿ ಅದರ ಮೇಲೆ ಇಲ್ಲಿ ಅಂಟಿಸ್ಬೇಕಾಗತ್ತೆ. ಇಲ್ಲಿ ಅಂಟಿಸಿದ ಮೇಲೆ ಇದು ಅಪ್ಲಿಕೇಶನ್ ಫಾರಮ್ನ ಸ್ಕ್ರೀನ್ಶಾಟ್. ಅಪ್ಲಿಕೇಶನ್ ಫಾರಮ್ನ ಕೂಡ ತೋರಿಸ್ತೀನಿ ನಿಮಗೆ. ಇಲ್ಲಿ ನೀವು ಅಟ್ಯಾಚ್ ಮಾಡಬೇಕಾಗತ್ತೆ, ಅಂದ್ರೆ ಇಲ್ಲಿ ಪೇಸ್ಟ್ ಮಾಡಬೇಕು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ ಒಂದನ್ನ, ಇನ್ನೊಂದನ್ನ ಅಪ್ಲಿಕೇಶನ್ ಜೊತೆಗೆ ಇಟ್ಟು ಕಳಿಸ್ಬೇಕಾಗತ್ತೆ. ಓಕೆನಾ. ವಿಡಿಯೋನ ಪಾಸ್ ಮಾಡಿ ಬೇಕಾದ್ರೆ ಒಂದ್ಸಲ ಸ್ಕ್ರೀನ್ಶಾಟ್ ತಗೊಳ್ಳಿ. ನೀವು ಅಪ್ಲಿಕೇಶನ್ ಫಾರಮ್ ಸಿಗುತ್ತೆ ಅಂತ ಹೇಳಿದೆ, ಅದನ್ನ ಎಲ್ಲಿ ಕಳಿಸ್ಬೇಕು ಅಂತ ಇಲ್ಲಿ ಅಡ್ರೆಸ್ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ. ಅದಕ್ಕಿಂತ ಮುಂಚೆ ನಿಮಗೆ ಇಲ್ಲಿ ಯಾವ ತರ ಇರುತ್ತೆ ಅಪ್ಲಿಕೇಶನ್ ಫಾರಮ್ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇದು ಅಪ್ಲಿಕೇಶನ್ ಫಾರಮ್.
ಇಲ್ಲಿದೆಯಲ್ಲ ಇದು, ಇಲ್ಲೆಲ್ಲದನ್ನು ಮೆನ್ಷನ್ ಮಾಡಿ ನೀವು ಸೆಂಡ್ ಮಾಡಬೇಕಾಗತ್ತೆ. ಎಲ್ಲಿ ಅಂತ ಹೇಳಿದ್ರೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಅಸಿಸ್ಟೆಂಟ್ ಡೈರೆಕ್ಟರ್ ರಿಕ್ರೂಟ್ಮೆಂಟ್, ಆಫೀಸ್ ಆಫ್ ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್, ಬಿಹಾರ್ ಸರ್ಕಲ್, ಪಟ್ನಾ 800001. ಇಲ್ಲಿಗೆ ಕಳಿಸ್ಕೊಡ್ಬೇಕು 12 ಜನವರಿ 2025 ಅಫಿಷಿಯಲ್ ನೋಟಿಫಿಕೇಶನ್ ಮತ್ತೆ ಅಪ್ಲಿಕೇಶನ್ ಫಾರಮ್ನ ನಾನು ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿರೋ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಕ್ಲಿಕ್ ಮಾಡಿ ಆ ಚಾನಲ್ನ ಜಾಯಿನ್ ಆಗಿ ನೋಟಿಫಿಕೇಶನ್ ಮತ್ತೆ ಅಪ್ಲಿಕೇಶನ್ ಫಾರಮ್ನ ಡೌನ್ಲೋಡ್ ಮಾಡ್ಕೋಬಹುದು. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ indiapost.gov.in. ಇದಿಷ್ಟು ಈ ಜಾಬ್ನ ವಿವರ. ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ 14 ಡಿಸೆಂಬರ್ 2024, ಕೊನೆಯ ದಿನಾಂಕ 12 ಜನವರಿ 2025. ಉದ್ಯೋಗ ಸ್ಥಳ ಬಂದು ಪಟ್ನಾ, ಬಿಹಾರ್ ಆಗಿರುತ್ತೆ. ಇದಿಷ್ಟು ಈ ಜಾಬ್ನ ವಿವರ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಮತ್ತೆ ಈ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ.